ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಈ ವ್ಲಾಗ್ದಾಗ ನಾನು ಅಯೋಧ್ಯ ಒಳಗೆ ಏನೆಲ್ಲ ಮಾಡಿದ್ವಿ ಅನ್ನೋದು ಹಾಕ್ತೇನೆ. ಆ್ಯಕ್ಚುಲಿ ಏನೂ ಮಾಡಿಲ್ಲ, ಒನ್ ಡೇ ಅಷ್ಟೇ ಇದ್ವಿ. ನೈಟ್ ನಾವು 11-12ಗೆಲ್ಲ ಅಯೋಧ್ಯೆ ರೀಚ್ ಆದ್ವಿ. ಆ್ಯಂಡ್ ರೂಮ್ ಆಲ್ರೆಡಿ ಪ್ರೀ ಬುಕ್ ಮಾಡಿದ್ವಿ, ಟೆಂಪಲ್ ನಿಯರ್ನ ಬುಕ್ ಮಾಡಿದ್ವಿ. ಸೊ ಬೆಳಿಗ್ಗೆ 8 ಗಂಟೆಗೆಲ್ಲ 8-9 ಗಂಟೆಗೆಲ್ಲ ಎದ್ದು ಫ್ರೆಶನ್ ಅಪ್ ಆಗಿ ನಾವಿಲ್ಲಿಂದ ಹೋಗೋಣ ಟೆಂಪಲ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದ್ಕೊಂಡಿರಲಿಲ್ಲ, ಗದ್ಲಿತ್ತಂತ ಗೆಸ್ ಮಾಡಿದ್ವಿ, ಬಟ್ ಈ ಪರಿ ಇರ್ತದೆ ಅಂತಂದು ಇಮ್ಯಾಜಿನೇಷನ್ನೂ ಇರಲಿಲ್ಲ ಯಾರಿಗೂ. ಫುಲ್ ಅಂದರೆ ಫುಲ್ ಕ್ರೌಡ್ ಇತ್ತು. ಕ್ರೌಡ್ ಇರೋದ್ರ ಸಂಬಂಧ ಅವ್ರು ಆ್ಯಕ್ಚುಲಿ 6-7 ಕಿಲೋಮೀಟರ್ಸ್ ಎಲ್ಲ ಬ್ಯಾರಿಗೇಡ್ಸ್ ಹಾಕ್ಬಿಟ್ಟಿದ್ರು. ಸೊ ಇರೋದು ಒಂದವೇ, ಬಟ್ ಬ್ಯಾರಿಗೇಡ್ಸ್ ಹಾಕಿ ಉದ್ದಕ್ಕೆ ಹೋಗಿ ಟರ್ನ್ ಮಾಡ್ಕೊಂಡು ಬರೋದಿತ್ತು. ಸೊ ಅದನ್ನೆಲ್ಲ ನೋಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋಟೆಲ್ಸ್ ಹುಡುಕಿದ್ವಿ. ಈವನ್ ಹೋಟೆಲ್ಸ್ನೂ ಕರೆಕ್ಟಂಗೆ ಸಿಗವಲ್ವಿದ್ದು. ಅದನ್ನು ಹೇಳ್ದಂಗೆ ಬರೀ ಉಡುಪಿದಾಗ ಪೂರಿ ಭಾಜಿ ಅದು ಇದು ಸಿಗ್ತದೆ, ಬರೀ ಕರೆದಿದ್ದು. ಫೈನಲಿ ಹುಡ್ಕೊಂಡು ಬಂದು ಉಡುಪಿ ಹೋಟೆಲ್ ಸಿಕ್ತು, ಹೋದ್ವಿ. ಖುಷಿ ಆಯ್ತು, ನಮ್ಮ ಕಡೆ ಹೋಟೆಲ್ ಸಿಕ್ತು, ನಾವು ಇಡ್ಲಿ ತಿನ್ಬೋದಂತ. ಗೆಸ್ ವಾಟ್, ಇಲ್ಲಿ ಪ್ರೈಸ್ ಹೆಂಗಿತ್ತು ಅಂತಂದ್ರೆ ನನಗೆಲ್ಲೋ ಔಟ್ ಆಫ್ ಕಂಟ್ರಿನಾಗ ಹೋಗಿ ತಿಂದೇನೋ ಅಂತನ ಆ ಫೀಲಿಂಗ್ ಕೊಡುತ್ತೆ. ಮಲಾಯಿ ಒಂದೇ ಸಸ್ತಾ ಇತ್ತು, 160 ರೂಪೀಸ್ ಸಮಥಿಂಗ್ ಏನೋ ಇತ್ತು ಅನ್ನಿಸ್ತದೆ. ಏನಂದ್ರೆ ಒಂದು ಇಡ್ಲಿ ಮತ್ತು ಪೋಹಾ ತೊಗೊಂಡಿದ್ದೆ. ಪೋಹಾ 100-150 ಆ್ಯಂಡ್ ಚೋಲೆ ಭಟೂರೆ 250, ಪೂರಿ 200. ಯಪ್ಪ, ಇಷ್ಟು ಕಾಸ್ಟ್ಲಿ ಇತ್ತು ನಮ್ಮ ಫುಡ್ ಇಲ್ಲಿ. ಓಕೆ, ತಿನ್ಕೊಂಡು ಹೇಳಿದೆಲ್ಲ 6-7 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿ ಟರ್ನ್ ಮಾಡ್ಕೊಂಡು ಫಸ್ಟ್ ಹನುಮಾನ್ ಟೆಂಪಲ್ಗೆ ಹೋಗ್ಬೇಕು. ಅಲ್ಲಿ ಭೀಡ್ ನೋಡಿ ಓಕೆ ಇಟ್ಸ್ ಹೈಲಿ ಇಂಪಾಸಿಬಲ್ ಹೋಗೋದಂತ ಅಲ್ಲೇ ಕೈ ಮುಗಿದ್ರಾತಂತ ನಿಂತ್ವಿ. ಬಟ್ ಇಲ್ಲಿ ಒಂದು ಮಿರಾಕಲ್ ಆತ. ಅಯೋಧ್ಯದಾಗ ಆಲ್ಮೋಸ್ಟ್ ಭಾಳ ಮಿರಾಕಲ್ಸ್ ಆಗಿಬಿಟ್ಟಾವ ನಮಗೆ. ಇಡೀ ಹೋಲ್ ಟ್ರಿಪ್ನ ಆಗಿತ್ತು ಮಿರಾಕಲ್. ಬಟ್ ಇದು ಒಂದು ಮೆಮರಿ ಲೈಫ್ ಟೈಮ್ ಇದು ಎಸ್ಪೆಷಲಿ ಇದು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಆಗ್ತದಂತ. ಇಲ್ಲಿ VIP ಟಿಕೆಟ್ಸ್ ಅದೇನಿಲ್ಲ ಅಂತ ಹೇಳ್ತಾರೆ. ಸೊ ಇನ್ಫ್ಲೂಯೆನ್ಸ್ ಥ್ರೂ ಹೋದ್ರೆ ಬಿಡ್ತಾರೆ. ನಾವೇನು ರೂಮ್ ಬುಕ್ ಮಾಡಿದ್ವಿ ಅವ್ರಿಗೆ ಆಲ್ರೆಡಿ ಮುಂಚೆನೇ ಹೇಳಿದ್ವಿ ನಾವು ಈ ಥರ ಬಿಡಿಸ್ರಿ ಅಂತ. ಹ್ಞೂ ಅಂದಿದ್ರು. ಬಟ್ ಕ್ರೌಡ್ ಇರೋದ್ರಿಂದ ಅವರು ಇಲ್ಲ ಪಾಸಿಬಲ್ ಇಲ್ಲ, ನೀವು ಜನರಲ್ಗೆ ಹೋಗ್ಬೇಕಾಗ್ತದೆ ಅಂತ ಲಾಸ್ಟಿಗೆ ಕೈ ಕೊಟ್ರೆ. ಓಕೆ, ಬಂದೇವಿ. ಅಟ್ಲೀಸ್ಟ್ ರಾಮ ಮಂದಿರ ನೋಡಿ ಹೋಗೋಣ, ಹನುಮಾನ್ ಟೆಂಪಲ್ ಆಗಂಗಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಏನಾತಂತಂದ್ರೆ ಇಲ್ಲದೆಲ್ಲ ಇದು ಹನುಮಾನ್ ಟೆಂಪಲ್ಗೆ ಹೋಗೋ ರಾಸ್ತಾ. ನಿಮ್ಗೆ ಹೇಳ್ತೇನೆ ಬರ್ರಿ ಏನಾತಿಲ್ಲ ಅಂಥೇಳಿ. ಎಲ್ಲಾರ ಫೇಸಸ್ ನೋಡ್ರಿ, ಟಯರ್ಡ್ ಫೇಸು. ಅಣ್ಣ ಹೆಂಗೆ ಅನ್ಸದ? ಸುಳ್ಳ ವಿಡಿಯೋ ಕಷ್ಟ ಅದು, ವಿಡಿಯೋ ಕಷ್ಟ ಭಯಂಕರ. ಇಲ್ಲ ಅಂದ್ರೆ ಟಯರ್ಡ್. ಗದ್ಲಿದ್ದ ಬರಬಾರ್ದು ಯಾರು, ಒಟ್ಟು ಬರಬೇಡ್ರಿ. ಇಲ್ಲೇನಂದ್ರೆ ಒಂದು ಸ್ವೀಟ್ ತೊಗೋಬೇಕು ಅಂದ್ರೆ ಅಷ್ಟೇ ನಿಮಗೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಇದು ಒಂದೇನೋ ಸ್ವೀಟ್ ಇದ್ದ ಹೆಸರು. ಸೊ ಇದು ತೊಗೊಂಡ್ರಿ ಅಂದ್ರೆ ನಿಮ್ಗೆ ಒಳಗೆ ಕರ್ಕೊಂಡು ಹೋಗ್ತಾರಂತ. ಇಲ್ಲಿಂದ ನಲ್ಲಿ ಹುಡುಗ ನೋಡೋಣಂತ ಎಷ್ಟು ಲಘು ದರ್ಶನ ಆಗುತ್ತೆ ಮಾಡಿದೆ. ನೀ ಹೇಳು ಹೆಂಗೆ ಸಿಕ್ಕಾವ ನಿನ್ಗೆ? ಹಿಂಗೆ ಸರಿ ಸರಿ ಅಲ್ಲ, ಹೆಂಗದ ಬಿಸಿಲು ಮಂದಿ ಎಲ್ಲ ಗದ್ಲಿದ್ದ ಬರುದಲ್ಲ ಅಲ್ಲಿದು. ಇದ ಹುಡುಗ ನಮಗೆ ಕರ್ಕೊಂಡ್ ಬಂದಿದ್ದು. ಯಪ್ಪ, A few moments later. ಇದುವರೆಗೆ ಒಂದು ಮ್ಯಾಗಿ ರೆಸಿಪಿ ಹೇಳವಲ್ಲ. ಅಲ್ಲ ಲೋಹಿತ್ ಇಲ್ಲಿದಾನಲ್ಲ, ಇವನೇ ನೋಡಿ ಎಲ್ಲದಕ್ಕೂ ಕಾರಣ. ಶಕಲ್ देखो कितनी भोली है लेकिन अंदर से लोमड़ी है. ಇವನೇ ಮಾಡು ಹುಡುಗನ ದಯದಿಂದ 10 ಮಿನಿಟ್ಸ್ನಾಗ ಹನುಮಾನ್ಜಿ ದರ್ಶನ ಆತ. ಇಲ್ಲಾಂದ್ರೆ ಅದು ಪಾಸಿಬಲ್ನೇ ಇರಲಿಲ್ಲ ಅಲ್ಲೇ. ನಾವು ಕ್ಯಾನ್ಸಲ ಮಾಡಿದ್ವಿ ಆಲ್ಮೋಸ್ಟ್, ಬಟ್ ಹೋದ್ವಿ. ಕರೆಸ್ಕೊಂಡ ನಮ್ಗೆ ದೇವ್. ಕಾಮೆಂಟ್ ಮಾಡಿ, DM ಮಾಡಿ, ಅಂದ್ರೆ ನಾವು ನಿಮ್ಗೆ ರೂಟ್ ಹೇಳ್ತೇವೆ, ಶಾರ್ಟ್ಕಟ್ ಅದಲ್ವಾ. ಯಾರ ಹೋಗೋರಿದ್ರೆ ನಿಮ್ಗೆ ನಾವೆಲ್ಲಿ ಸ್ಟೇ ಇದ್ವಿ ಅನ್ನೋದು ಬೇಕಿದ್ರೆ ಕಾಮೆಂಟ್ ಮಾಡಿರಿ ನಂಗೆ. ನಾನು ನಿಮ್ಗೆ ಹೇಳ್ತೇನೆ, ಲಿಂಕ್ ಕಳಿಸ್ತೇನೆ ಅಂತ ಸ್ಟೇದ್ದು. ಇದ್ದೀವಿ ನಾವು.
ಆ್ಯಕ್ಚುಲಿ ನಾವು ಮತ್ತೆ ವಾಪಸ್ ಅದ ರೂಟ್ಗೆ ವಾಪಸ್ ಹೋಗಿ ಬರೋದು ಆಗ್ತಿರ್ಲಿಲ್ಲ. ಹುಡುಗನ ಒಂದು ಶಾರ್ಟ್ಕಟ್ ರೂಟ್ ತೋರಿಸ್ದೆ. ನೋಡ್ರಿ ಇಲ್ಲಿ ಜನ ಮಾತ್ರ ಯಪ್ಪ, ಅದು ಹೇಳಿದೆ ಅಲ್ಲ, ಪ್ರಯಾಗ್ರಾಜಿನ ಮಂದೆಲ್ಲ ಇಲ್ಲೇ ಇತ್ತು. ಇಲ್ಲಿ ಕ್ಯೂ ಅಂದ್ರೆ ಹಿಂಗೆ ಕ್ಯೂ ನಿಂತಿರಂಗಿಲ್ಲ, ಹಂಗೆ ಮೂವ್ ಆಗ್ತಾನೆ ಇರ್ತದೆ ಲೈನ್ಸ್, ಆ ಥರ ಕ್ಯೂ ಇತ್ತು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇಷ್ಟು ಇರಿಟೇಷನ್ ಆಗಲಿ ಇರ್ತಿತ್ತು ಬಿಸಿಲು ಸಂಬಂಧ ಅಂತಂದ್ರೆ. ನನಗರೆ ಫುಲ್ ಜ್ವರ ಆಗಿರೋ ಆರಾಮನ ಇರಲಿಲ್ಲ. ಬೇಡ ದರ್ಶನ ಮಾಡೋದಂತಲೇ ಡಿಸೈಡ್ ಮಾಡಿದೆ ಫಸ್ಟ್ಗೆ. ಬಟ್ ನೋಡೋಣ, ಇಲ್ಲಿ ತನಕ ಬಂದೇನಿ ಅಂಥೇಳಿ ಧೈರ್ಯ ಮಾಡಿ ಹೋಗಿದ್ದೆ. ಫುಲ್ ಟಯರ್ಡ್ ಆಗಿದೆ ನಾನು. ಸೊ ಇಷ್ಟು ಜನನ ಕರ್ಕೊಂಡು ಹೊಂಟಿದ್ರು, ನಾವು ನಡೆದಿಲ್ಲ ಅಂದರು ಅವ್ರು ಏನು ನಡೆಸ್ತಿದ್ರು ಇಲ್ಲಿ. ಸೊ ದೂರ್ಲಿಂದ ಒಂದು ಸ್ವಲ್ಪ ಒಳಗಿಂದ ಗ್ಲಿಮ್ಸ್ ಕಂಡ ತಕ್ಷಣ ಎಲ್ಲೋ ಒಂದು ಕಡೆ ಗೂಸ್ ಬಂಪ್ಸ್ ಮೂಮೆಂಟ್, ಓಕೆ ನಾವು ಬಂದ್ವಿ ಅಂತ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೆದಿತ್ತು. ಆ್ಯಂಡ್ ಲಕ್ಕಿಲಿ ಏನಂತಂದರೆ ಇಲ್ಲಿ ನಮ್ಮದು ಫ್ರೆಂಡಿಗೆ ಪರಿಚಯದೊಬ್ಬರು ಮಿಲಿಟ್ರಿ ಸ್ಟಾಫ್ ಸಿಕ್ಕರು. ಅವ್ರು ನಮಗೆ ಲಕ್ಕಿಲಿ ಅವ್ರು ನಮ್ಗೆ ಸಿಕ್ಕಿ ನೋಡಿ ನಮ್ಗೆ ಸ್ವಲ್ಪ ಮುಂದೆ ಬರ್ರಿ, ನಿಮ್ಗೆ ಡೈರೆಕ್ಟ್ ಒಳಗೆ ಬಿಡಿಸ್ತೀನಿ ಅಂತ ಹೇಳಿದ್ರು. ಸೊ ರಾಮ್ಲಲ್ಲಾಗೂ ನಮಗೆ ಜಲ್ದಿ ಕರೆಸ್ಕೊಳ್ಳೋದಿತ್ತು ಅನ್ನಿಸ್ತದಿಲ್ಲ. ಅಂದ್ರೆ ಈ ಭೀಡ್ನಾಗ, ಈ ಕ್ರೌಡ್ನಾಗ ಲಿಟ್ರಲಿ ಒಂದು 3-4 hours ಬೇಕಿತ್ತೇನೋ ನಮ್ಗೆ. ಅಷ್ಟು ಜನ ಲಗೇಜ್ ಗಿಗೇಜ್ ಎಲ್ಲ ಹಿಡ್ಕೊಂಡು ಬಂದಿದ್ರು. ಯಪ್ಪ, ಅವ್ರು ಇರಲಿಲ್ಲ ಅಂದ್ರೆ ಅದು ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಆಲ್ಸೋ ಫುಲ್ ಫ್ರಂಟ್ ಹೋಗಿದ್ವಿ ನಾವು ಅವ್ರ ದಯದಿಂದ. ಅವ್ರು ಸಿಕ್ಕಿದ್ದೂ ಒಂದು ಪುಣ್ಯ ನಮ್ಗೆ. ಆ್ಯಂಡ್ ಅಷ್ಟು ಕ್ಲೋಸ್ ಹಂಗೆ ದರ್ಶನ ಆಗ್ತದೆ ರಾಮ್ಲಲ್ಲ ಅಂದಂತ ಲೈಫ್ನಾಗ. ನೆಕ್ಸ್ಟ್ ಗೊತ್ತಿಲ್ಲ ಫ್ಯೂಚರ್ನಾಗ ಏನಾಗ್ತದೋ, ಬಟ್ ಅವಾಗಂತರೂ ಆತ ಕಣ್ಣು ತುಂಬ ನೋಡ್ಕೊಂಡ್ವಿ ನಾವು. ಇಷ್ಟು ಚಂದ ಕಟ್ಟ್ಯಾರ ಎಲ್ಲ, ಅದು ನೋಡ್ಲಿಕ್ಕೆ 2 ಕಣ್ಣೂ ಸಾಲಂಗಿಲ್ಲ. ಇನ್ನೂ ಕನ್ಸ್ಟ್ರಕ್ಷನ್ ನಡೆದದ, ಇನ್ನೂ ಎಷ್ಟು ಬ್ಯೂಟಿಫುಲ್ ಆಗ್ತದ ಗೊತ್ತಿಲ್ಲ ನಂಗೆ. ನಾನು ನೆಕ್ಸ್ಟ್ ಹೋಗೋದ್ರಾಗ ಇಲ್ಲಿ ಜನರಲ್ನಾಗ ಜನ ನೋಡ್ರಿ ಅಪ್ಪ, ಇವ್ರದ್ದು ಯಾವಾಗ ದರ್ಶನ ಆಯ್ತು ನನಗೆ ಗೊತ್ತಿಲ್ಲ. ನನಗೆ ಹೇಳಲಿಕ್ಕೆ ಒಲ್ಲೆ ಇದನ್ನು. ಓಕೆ ಹೋಗಲಿ ಬಿಡ್ರಿ. ಇದು ನೋಡ್ರಿ ಟೆಂಪಲ್ ನೋಡಿ ನಮ್ಗೆ 2 ಕಣ್ಣು ತುಂಬಿತು. ಆ್ಯಕ್ಚುಲಿ ಇಲ್ಲಿ ಏನು ಈಗ ಹೊಂಟೇವಲ್ಲ ಇದು ದರ್ಶನಕ್ಕೆ, ಇಲ್ಲಿ ಫೋನ್ ಅದು ಅಲಾವಿಲ್ಲ. ಜನ್ರಲ್ನಾಗ ಏನು ಬರ್ತಾರೆ ಅವ್ರಿಗೆ ಫೋನ್ ಅಲಾವ್ ಇರ್ತದೆ. ಬಟ್ ಈ ಥರ ನಾವೇನು ಸ್ಪೆಷಲ್ ಎಂಟ್ರಿ ಹೋಗ್ತೇವೆ ಇಲ್ಲಿ ಫೋನ್ ಅಲಾವ್ ಮಾಡೋಂಗಿಲ್ಲ. ಮೇ ಬಿ ಅವ್ರು ನಮ್ಮ ಫೋನ್ ನೋಡಿಲ್ಲೋ ಅಥವಾ ಮರ್ತಾರೋ ಇಸ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಸೊ ಲಕ್ಕಿಲಿ ನಮ್ಮ ಕಡೆ ಫೋನ್ ಇತ್ತು. ಎಷ್ಟಾಗ್ತದೆ ಅಷ್ಟು ಕ್ಯಾಪ್ಚರ್ ಮಾಡೀವಿ, ಕಳುಕೊಳ್ಳಲಿ. ಇಲ್ಲಾಂದ್ರೆ ಅದು ಅಲವ್ ಮಾಡೋಂಗಿಲ್ಲ ಅಲ್ಲೆಲ್ಲ ಗೈಡ್ಸ್ ಎಲ್ಲ. ನೋಡ್ರಿ ಇಂಥ ಚಂದದ ಗುಡಿ ಅಂದ್ರೆ ನೀವು ಒಂದ್ಸೇನಲ್ಲ ಹಗಲೆಲ್ಲ ಹೋಗ್ಬೋದು ಈ ಟೆಂಪಲ್ಗೇನು. ಅದು ಲೈಕ್ ಹೇಳಲಿಕ್ಕೆ, ವರ್ಣನೆ ಮಾಡಲಿಕ್ಕೆ ನನ್ನ ಕಡೆ ವರ್ಡ್ಸ್ ಇಲ್ಲ. ಒಂದು ಬೆಸ್ಟ್ ಮೂಮೆಂಟ್ ಲೈಫ್ನಾಗಿಂದ. ಇಷ್ಟು ಲಗು ಅಯೋಧ್ಯೆ ಹೋಗ್ತೇನಂತ ನಾನು ಅಂದ್ಕೊಂಡಿರಲಿಲ್ಲ. ಹೋಗಿ ಬಂದೇನಿ. ಇನ್ನೂ ಕನ್ಸ್ಟ್ರಕ್ಟ್ ಆಗಿಂದ ಎಷ್ಟು ಚಂದ ಕಾಣ್ತದೆ ಗೊತ್ತಿಲ್ಲ. ಆ್ಯಂಡ್ ನಾವು ಒಳಗೆ ಹೋಗಿದ್ವಿ ಆ್ಯಂಡ್ ಫೋಟೋನು ತೊಗೊಂಡು ಬಂದೇವಿ, ತೋರಿಸ್ತೀನಿ ನಿಮ್ಗೆ. ಫುಲ್ ಫ್ರೆಂಡ್ ಹೋಗಿದ್ವಿ ಆಲ್ಮೋಸ್ಟ್ ನಾವು. ನಮ್ಮ ಫ್ರೆಂಡ್ ಕಳಲೆ ಫೋಟೋ ಹೊಡ್ಕೊಂಡಾನ. ರಾಮ್ಲಲ್ಲಾಗ ನೋಡಿದ ಮೇಲಂತರೂ ಮೈ ಗಾಡ್ ಹ್ಯಾಪಿ ಟಿಯರ್ಸ್ ಆ್ಯಂಡ್ ಜೀವನನ ಪಾವನಾಥ್ ಅಂತ ಹೇಳ್ತೇನೆ ನಾನು. ಸೊ ಇವರೇ ಸರ್ ನಮ್ಗೆ ಇವ್ರ ಅಂಕಲ್ ಇರಲಿಲ್ಲ ಅಂದ್ರೆ ಇದು ಇಷ್ಟು ಲಗು ದರ್ಶನ ಆಗ್ತಿರ್ಲಿಲ್ಲ. ಅವ್ರು ನಮಗೆ ಪ್ರಸಾದ್ನು ಕೊಡಿಸಿ ಎಕ್ಸಿಟ್ ಥ್ಯಾಂಕ್ಸ್ ಹೇಳಿದ್ರು ನಾವು, ನಮಗೆ ಸಾಲಂಗಿಲ್ಲ. ಲಿಟ್ರಲಿ ಒಂದು 10 minutesನಾಗ ದರ್ಶನ ಹಾಕಲ್ಲ ಈ ಸರ್. ಲಿಟ್ರಲಿ ಒಂದು ಹಾರ್ಡ್ಲಿ 10 ಇಷ್ಟು ಭೀಡ್ನಾಗ ನಮ್ಗೆ ಆಲ್ಮೋಸ್ಟ್ 2-3 hours ಬೇಕಾಗ್ತಿತ್ತು. ಸೊ ಪ್ರಸಾದ್ನು ಸಿಕ್ತು ನಮ್ದು ರಾಮ್ಲಲ್ಲ ಅಂದು. ಈಗ ಇಲ್ಲಿ ಸರ್ ನಮ್ಮ ಎಕ್ಸಿಟಿಗೆ ಕಳಿಸ್ತಾನೆ ಅಂತ ಕರ್ಕೊಂಬಂದಾರ. ಸೊ ವಿ ಆರ್ ಸೋ ಗ್ರೇಟ್ಫುಲ್. ಹೆಂಗೆ ಅನ್ನಿಸ್ತು? ಸೂಪರ್ ಆಸಮ್. ಅಸ್ಸಾಮ್ ಅಲ್ಲ, ಪುಣ್ಯ ಮಾಡೇವಲ್ಲ. ಹಾಂ, ಸೀರಿಯಸ್ಲಿ. ಸೊ ಓಕೆ, ಇಲ್ಲೆಲ್ಲ ಹೊರಗೆ ಹೋಗ್ಬೇಕಾರೆ ಇಲ್ಲಿ ಫುಲ್ ಮಂಗ್ಯ ಇರ್ತಾವೆ. ಇನ್ನೊಂದೇನಂದ್ರೆ ಭಾರಿ ಮಂಗ್ಯ ಅಂದ್ರೆ ಯಪ್ಪ, ಇವು ಮೇಲೆ ಬರ್ತಾವೆ, ಆ ಥರ ಎಲ್ಲ ಇದ್ವಿ ಇಲ್ಲಿ. ಆ್ಯಂಡ್ ಜಗನ್ನಾಥಂದು ದರ್ಶನ ಆತು. ಇಲ್ಲಿ ಏನೇನೋ ಈ ಥರ ರಾಮದೇವ್ರದ್ದು ಇದೆಲ್ಲ ಮಾಡಿದ್ರು, ಹಂಗೆ ಕ್ಯಾಪ್ಚರ್ ಮಾಡೇನೆ. ಆ್ಯಂಡ್ ಆಲ್ಸೋ ಇಲ್ಲಿ ಶಾಪಿಂಗ್, ರಾಮದೇವ್ರದ್ದು ಇದು ಆತು, ಫೋಟೋಸು ಅದು ಇದು ಎಲ್ಲ ಮ್ಯಾಗ್ನೆಟ್ಸ್ ಎಲ್ಲ ತೊಗೋಬೋದು, ಬ್ಯಾಂಗಲ್ಸ್ ಅದೆಲ್ಲ ಸ್ವಲ್ಪ ಶಾಪಿಂಗ್ ಒಂದು ಲೇನ್ ಅದ. ಸೊ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಲೈಟ್ ಹಂಗೆ ಮಾಡಿ. ಇಲ್ಲೇನೋ ಡ್ಯಾನ್ಸ್ ನಡೆದಿತ್ತು ವಾಪಸ್ ಹೋಗೋ ಮುಂದಾಗ. ಅದನ್ನ ನೋಡಿ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತು ನಮ್ಗೆ. ಯಾರ್ದೋ ಏನೋ ಫಂಕ್ಷನ್ ಬಿಡಲಿಲ್ಲ, ಡ್ಯಾನ್ಸ್ ಮಾಡೇ ಬಿಟ್ಟೆ, ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕಾಗಿಲ್ಲ. ಡ್ಯಾನ್ಸ್ ಮಾಡಿ ಯಾರ್ದು ಏನೋ ಗೊತ್ತಿಲ್ಲ, ಮಾಡಂಗೆ ಅನ್ನಿಸ್ತಂತ ಮಾಡಿದ್ವಿ. ಮಾಡಿ ಏನು ಬಂದಿದ್ವಿ ಅಲ್ಲ ವಾಪಸ್, ಇಲ್ಲಿ ಪೊಲೀಸರೆಲ್ಲೂ ನಡಕ್ಕೆ ಬರ್ಲಿಕ್ಕೆ ಹಾದಿನೇ ಇಲ್ಲ, ನಮಗೆ ಬಿಡಲೇ ಇಲ್ಲ. ವಾಪಸ್ ಅಲ್ಲಿ ತನಕ ಹೋಗಿ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಅದು ಇದು ಟ್ರೈನ್ ಮಿಸ್ ಆಗ್ತದಂದು ಬ್ಯಾರಿಗೇಡ್ಸ್ ಜಿಗಿದು ವಾಪಸ್ ರೂಮ್ ಕಡೆ ಹೊರಟ್ವಿ ನಾವು.
ನಮ್ಮ ರೂಮ್ ಫುಲ್ಲ ನಿಯರ್ ಐತೆ ಆ್ಯಂಡ್ ಅದೇ ದಿನ ನೈಟ್ ನಮ್ಗೆ ಲಕ್ನೋವಿಗೆ ಟ್ರೈನ್ ಇತ್ತು ಇಲ್ಲಿಂದ ಅಯೋಧ್ಯೆಲಿಂದ. ಸೊ ನಮ್ಗೆ ಬಡ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಟ್ರೈನಿಗೆ ಕ್ಯಾಚ್ ಮಾಡೋದಿತ್ತು ನಮ್ಮ ತಲೆ ಒಳಗೆ. ಏನೂ ತಿಂದಿರಲಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಅದು ಒಂದು ತಿನ್ನೋದೈತಿ. ಇಲ್ಲಿ ಏನೂ ಸಿಗಂಗಿಲ್ಲ ತಿನ್ಲಿಕ್ಕೆ. ಈ ಕಡೆ ಬಂದು UP ಕಡೆ ನಾವೇ ಕುಕ್ ಮಾಡ್ಕೊಳ್ಳೋದು ಚಲೋ ತೊಗೊಂಡು ಬಂದು, ಇಲ್ಲ ಅಂದ್ರೆ ಫುಡ್ ಪಾಯ್ಸನಿಂಗ್. ನನಗಂತೂ ಫುಲ್ ಹುಷಾರ ತಪ್ಪಿದೆ ನಾನು. ಫ್ರೆಶನ್ ಅಪ್ ಆಗಿ ಲಗೇಜ್ ಪ್ಯಾಕ್ ಮಾಡಿ ಇಲ್ಲೇ ಅಪೋಸಿಟ್ ಒಂದು ಅಜ್ಜಿದು ಶಾಪ್ ಇತ್ತು, ಹೋಟೆಲ್ ಟೈಪ್. ಅಲ್ಲೇ ನಾವು ಪರೋಟ ತಿನ್ಕೊಂಡು ಹೊರಟ್ವಿ ಲಕ್ನೋ ಕಡೆ. ಸೊ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ನೂ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೂ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ ಅಂತ. ಲಕ್ನೋ ವೀಡಿಯೋ ಬರ್ತದೆ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.